ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಇಂಗ್ಲೀಷ್ನ ಮೊದಲನೇ ಪಾಠ ಎ ಟೈಗರ್ ಇನ್ ದ ಹೌಸ್, ಮನೆಯೊಳಗೆ ಒಂದು ಹುಲಿ ಎನ್ನುವ ಪಾಠವನ್ನು ನೋಡೋಣ. ರಸ್ಕಿನ್ ಬಾಂಡ್ ಅವರು ಇದನ್ನು ಬರೆದಿದ್ದಾರೆ. ಟೈಮೋತಿ ದ ಟೈಗರ್ ಕಬ್, ಒಂದು ಹುಲಿಯ ಮರಿ, ಟೈಮೋತಿ ಎನ್ನುವ ಹುಲಿಯ ಮರಿ was discovered by grandfather on a hunting expedition in the Terai jungle near Dehra. ನೋಡಿ, ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ತಾನು ಬೇಟೆಯಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟಂತಹ ಒಂದು ಪ್ರಯಾಣ. ಎಕ್ಸ್ಪಿಡಿಷನ್ ಅಂದರೆ ಒಂದು ನಿರ್ದಿಷ್ಟ ಉದ್ದೇಶದ ಪ್ರಯಾಣ ಅಂತ ಹೇಳ್ಬೋದು, ಒಂದು ಸಾಹಸ ಯಾತ್ರೆ ಅಂತ ಹೇಳ್ಬೋದು. ಹಂಟಿಂಗ್ ಬೇಟೆಯನ್ನು ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಟೆರಾಯ್ ಜಂಗಲ್, ಟೆರಾಯ್ ಕಾಡಿನಲ್ಲಿ, ನಿಯರ್ ಡೆಹರಾದ ಹತ್ತಿರವಿರುವ ಟೆರಾಯ್ ಕಾಡಿನಲ್ಲಿ ಅಜ್ಜ ಹೋದಾಗ ಈ ಟೈಮೋತಿ, ಈ ಟೈಗರ್ ಕಬ್, ಒಂದು ಹುಲಿಯ ಮರಿಯನ್ನು ನೋಡಿದ. ಎಟ್ ಫಸ್ಟ್ ದ ಟೈಗರ್ ಕಬ್ ಹೂ ವಾಸ್ ನೇಮ್ಡ್ ಟೈಮೋತಿ ಬೈ ಗ್ರ್ಯಾಂಡ್ ಮದರ್. ನೋಡಿ, ಮೊದಲಿಗೆ ಇದಕ್ಕೆ ಟೈಮೋತಿ ಅಂತ ಯಾರು ಹೆಸರಿಟ್ರು ಅಂತಂದರೆ ಗ್ರ್ಯಾಂಡ್ ಮದರ್, ಅಜ್ಜಿ ಹೆಸರಿಟ್ಲು. ವಾಸ್ ಬ್ರಾಟ್ ಅಪ್ ಎಂಟೈರ್ಲಿ ಆನ್ ಮಿಲ್ಕ್ ಗಿವನ್ ಟು ಹಿಮ್ ಇನ್ ಎ ಫೀಡಿಂಗ್ ಬಾಟಲ್ ಬೈ ಅವರ್ ಕುಕ್. ಮೊದಲಿಗೆ ಈ ಹುಲಿಯ ಮರಿ ಯಾವ ರೀತಿ ಬೆಳೆಸಲ್ಪಟ್ಟಿತು ಅಂತಂದರೆ ಎಂಟೈರ್ಲಿ ಆನ್ ಮಿಲ್ಕ್, ಸಂಪೂರ್ಣವಾಗಿ ಹಾಲಿನ ಮೇಲೆ ಇದನ್ನು ಬೆಳೆಸಲಾಯಿತು. ಆನ್ ಮಿಲ್ಕ್ ಗಿವನ್ ಹಿಮ್ ಇನ್ ಎ ಫೀಡಿಂಗ್ ಬಾಟಲ್, ಈಗ ಕೂಸಿಗೆ, ಒಂದು ಶಿಶುವಿಗೆ ಯಾವ ರೀತಿ ಫೀಡಿಂಗ್ ಬಾಟಲ್ ನಿಂದ ಹಾಲು ಕುಡಿಸ್ತೀವಿ, ಆ ರೀತಿ ಅವರ ಅಡಿಗೆಯವ, ಬೈ ಅವರ್ ಕುಕ್, ಅವರ ಅಡಿಗೆಯವ ಈ ಹುಲಿಯ ಮರಿಗೂ ಕೂಡ ಹಾಲಿನಿಂದ ಅದನ್ನು ಪೋಷಣೆ ಮಾಡಿದ. ಅವನ ಹೆಸರು ಕುಕ್ ಮಹಮೂದ್. ಮಹಮೂದ್ ಅನ್ನುವುದು ಅವನ ಹೆಸರು. ಬಟ್ ದ ಮಿಲ್ಕ್ ಪ್ರೂವ್ ಟೂ ರಿಚ್ ಫಾರ್ ಹಿಮ್. ಆದರೆ ಅವನಿಗೆ ಹಾಲು ತುಂಬ ರಿಚ್ ಅಂದರೆ ಇಲ್ಲೇ ಪೌಷ್ಟಿಕ ಅಂತ ತಿಳ್ಕೋಬೇಕು. ಅದು ತುಂಬ ಪೌಷ್ಟಿಕ ಅನ್ನಿಸ್ತವನಿಗೆ, ಅಂದರೆ ಈ ಹುಲಿ ಮರಿಗೆ. ಆ್ಯಂಡ್ ಹಿ ವಾಸ್ ಪುಟ್ ಆನ್ ಎ ಡಯಟ್ ಆಫ್ ರಾ ಮಟನ್. ನೋಡಿ, ಒಂದು ಕಚ್ಚಾ ದನದ ಮಾಂಸದ ಮೇಲೆ ಇದನ್ನು ಇಟ್ಟರು, ಅಂದರೆ ಅದರ ಮೇಲೆ ಅದಕ್ಕೆ ಆಹಾರವಾಗಿ ಕೊಟ್ಟರು. ಆ್ಯಂಡ್ ಕಾಡ್ ಲಿವರ್ ಆಯಿಲ್ ಟು ಬಿ ಫಾಲೋಡ್ ಲೇಟರ್ ಬೈ ಎ ಮೋರ್ ಟೆಂಪ್ಟಿಂಗ್ ಡಯಟ್ ಆಫ್ ಪಿಜನ್ಸ್ ಆ್ಯಂಡ್ ರ್ಯಾಬಿಟ್ಸ್. ನಂತರ ಇದಕ್ಕೆ ಪಾರಿವಾಳ ಮತ್ತು ಮೊಲಗಳನ್ನು ಆಹಾರವಾಗಿ ಕೊಟ್ಟರು. ಯಾವುದಕ್ಕೆ? ಟೈಮೋತಿ ದ ಟೈಗರ್ ಕಬ್, ಟೈಮೋತಿ ಅನ್ನುವ ಈ ಹುಲಿಯ ಮರಿಗೆ. ಟೈಮೋತಿ ವಾಸ್ ಪ್ರೊವೈಡೆಡ್ ವಿತ್ 2 ಕಂಪ್ಯಾನಿಯನ್ಸ್. ಈ ಹುಲಿಯ ಮರಿಗೆ ಇಬ್ಬರು ಜೊತೆಗಾರರನ್ನು ಕೊಡಲಾಯಿತು. ಟೋಟೋ ದ ಮಂಕಿ, ಟೋಟೋ ಎನ್ನುವ ಒಂದು ಕೋತಿ ಅಥವಾ ಮಂಗ. ಹೂ ವಾಸ್ ಬೋಲ್ಡ್ ಇನಫ್ ಟು ಪುಲ್ ದ ಯಂಗ್ ಟೈಗರ್ ಬೈ ದ ಟೇಲ್. ಇದು ಎಷ್ಟೊಂದು ಧೈರ್ಯಶಾಲಿಯಾಗಿತ್ತಂದರೆ ಆ ಮರಿಯ ಹುಲಿಯ ಒಂದು ಬಾಲವನ್ನು ಎಳೆದು ಅದನ್ನು ಆಟವಾಡಿಸಬಲ್ಲಂಥ ಧೈರ್ಯ ಇದರಲ್ಲಿತ್ತು, ಈ ಕೋತಿಯಲ್ಲಿ. ಆ್ಯಂಡ್ ದೆನ್ ಕ್ಲೈಂಬ್ ಅಪ್ ದ ಕರ್ಟಲ್ಸ್ ಇಫ್ ಟೈಮೋತಿ ಲಾಸ್ಟ್ ಹಿಸ್ ಟೆಂಪರ್. ನಂತರ ಈ ಕೋತಿ ಕರ್ಟನ್ ಮೇಲೆ ಹೋಗಿ ಕುಂತು ಬಿಡ್ತಿತ್ತು. ಒಂದು ವೇಳೆ ಈ ಟೈಮೋತಿಗೆ ತಾಳ್ಮೆ ಕೆಟ್ಟು ಅದು ತಿರುಗಿ ಬಿದ್ದರೆ ಇದು ಕರ್ಟನ್ ಮೇಲೆ ಹೋಗಿ ಕೂತ್ಕೋತಿತ್ತು. ಯಾವುದು? ಈ ಮಂಗ. ಆ್ಯಂಡ್ ಎ ಸ್ಮಾಲ್ ಮಾಂಗ್ರೆಲ್ ಪಪ್ಪಿ, ಒಂದು ಮಿಶ್ರ ತಳಿಯ ನಾಯಿಯ ಮರಿ. ಮಾಂಗ್ರೆಲ್ ಅಂದರೆ ಮಿಶ್ರ ತಳಿಯ ನಾಯಿ, ಪಪ್ಪಿ ಅಂದರೆ ನಾಯಿಯ ಮರಿ. ಫೌಂಡ್ ಆನ್ ದ ರೋಡ್ ಬೈ ಗ್ರ್ಯಾಂಡ್ ಫಾದರ್. ಅಜ್ಜನಿಗೆ ಸಿಕ್ಕಂಥ ಒಂದು ಮಿಶ್ರ ತಳಿಯ ನಾಯಿಯ ಮರಿ ಕೂಡ ಇತ್ತು. ಎಟ್ ಫಸ್ಟ್ ಟೈಮೋತಿ ಅಪಿಯರ್ ಟು ಬಿ ಕ್ವೈಟ್ ಅಫ್ರೈಡ್ ಆಫ್ ದ ಪಪ್ಪಿ. ಮೊದಲಿಗೆ ಈ ನಾಯಿ ಮರಿಯಿಂದ ಈ ಟೈಮೋತಿ ತುಂಬ ಹೆದರಿದಂತೆ ಕಂಡಿತು. ಆ್ಯಂಡ್ ಡಾಟೆಡ್ ಬ್ಯಾಕ್ ವಿತ್ ಎ ಸ್ಪ್ರಿಂಗ್ ಇಫ್ ಇಟ್ ಕೇಮ್ ಟು ನಿಯರ್. ಈ ನಾಯಿ ಮರಿ ಸಮೀಪ ಬಂದರೆ ಇದು ತುಂಬ ಸ್ಪ್ರಿಂಗ್ನ ಹಾಗೆ ಹಿಂದೆ ಜಿಗಿತಾ ಇತ್ತು. ಡಾಟೆಡ್ ಬ್ಯಾಕ್, ಡಾಟ್ ಅಂದರೆ ಹಾರು, ಹಿಂದಕ್ಕೆ ಹಾರ್ತಾ ಇತ್ತು. ಹಿ ವುಡ್ ಮೇಕ್ ಅಬ್ಸರ್ವ್ ಡ್ಯಾಶಿಶ್ ಆಸ್ ಇಟ್ ವಿತ್ ಹಿಸ್ ಲಾರ್ಜ್ 4 paws. ಅದು ಒಂಥರ ಅಬ್ಸರ್ಡ್ ಅಂದರೆ ಹಾಸ್ಯಾಸ್ಪದವಾಗಿ ಡ್ಯಾಶಿಶ್ ಅಲ್ಲಿ ಗುತ್ತಾ ಇತ್ತು. ವಿತ್ ಇಸ್ ಲಾರ್ಜ್ 4 paws, ಅದರ ಬಲವಾದ ದೊಡ್ಡ ಮುಂಗೈಯ ಪಂಜುಗಳಿಂದ ಅದು ಗುತ್ತಾ ಇತ್ತು.
ಆ್ಯಂಡ್ ದೆನ್ ರಿಟ್ರೀಟ್ ಟು ಎ ರಿಡಿಕ್ಯುಲಸ್ಲಿ ಸೇಫ್ ಡಿಸ್ಟೆನ್ಸ್. ಮತ್ತು ಒಂದು ರಕ್ಷಣಾತ್ಮಕವಾದ ದೂರವನ್ನು ಕಾಯ್ದುಕೊಂಡು ಹಿಂದೆ ಹೋಗ್ತಾ ಇತ್ತು. ಫೈನಲಿ ಹಿ ಅಲೋಡ್ ದ ಪಪ್ಪಿ ಟು ಕ್ರೌಲ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಟ್ ದೇರ್. ಕೊನೆಗೆ ಇದು ಆ ನಾಯಿ ಮರಿಯ ಜೊತೆಗೆ ಹೊಂದಿಕೊಂಡು ಅದನ್ನು ತನ್ನ ಬೆನ್ನ ಮೇಲೆ ಕುಳಿತುಕೊಳ್ಳುವಷ್ಟು, ಅದು ತನ್ನ ಬೆನ್ನ ಮೇಲೆ ತೆವಳಿಕೊಂಡು ಕೂರುವಷ್ಟು ಇದು ಹೊಂದಿಕೊಂಡಿತು. ಆ್ಯಂಡ್ ರೆಸ್ಟ್ ದೇರ್. ಒನ್ ಆಫ್ ದ ಟೈಮೋಥೀಸ್ ಫೇವರೇಟ್ ಅಮ್ಯೂಸ್ಮೆಂಟ್ಸ್ ವಾಸ್ ಟು ಸ್ಟ್ಯಾಕ್ ಎನಿ ಒನ್ ಹೂ ವುಡ್ ಪ್ಲೇ ವಿತ್ ಹಿಮ್. ಅದರ ಇನ್ನೊಂದು ಫೇವರೇಟ್ ಅಮ್ಯೂಸ್ಮೆಂಟ್ಸ್, ಅದರ ಒಂದು ವಿನೋದ, ಅತ್ಯಂತ ಪ್ರಿಯವಾದ ಒಂದು ತಮಾಷೆ ಮಾಡುವಿಕೆ, ವಿನೋದಗೊಳಿಸುವಿಕೆ ಅಂದರೆ ವಾಸ್ ಟು ಸ್ಟಾಕ್ ಎನಿ ಒನ್ ಹೂ ವುಡ್ ಪ್ಲೇ ವಿತ್ ಹಿಮ್. ಯಾರು ಅದರ ಜೊತೆ ಆಡ್ತಾರಲ್ಲ ಅವ್ರನ್ನ ನಿಶಬ್ದವಾಗಿ ಕುಳಿತು ಬೇಟೆಯಾಡುವ ಹಾಗೆ ಮಾಡ್ತಾ ಇತ್ತು. ಸ್ಟಾಕ್ ಅಂದರೆ ನಿಶಬ್ದವಾಗಿ ಬೇಟೆಯಾಡುವ ಹಾಗೆ ಕುಳಿತುಕೊಳ್ಳುವುದು. ಆ್ಯಂಡ್ ಸೊ ವೆನ್ ಐ ಕೇಮ್ ಟು ಲಿವ್ ವಿತ್ ಗ್ರ್ಯಾಂಡ್ ಫಾದರ್ ಐ ಬಿಕೇಮ್ ಒನ್ ಆಫ್ ದ ಟೈಗರ್ಸ್ ಫೇವರೇಟ್ಸ್. ನಾನು ಯಾವಾಗ ಈ ಅಜ್ಜನ ಜೊತೆ ಉಳಿದುಕೊಂಡೆನೋ ಆವಾಗ ಈ ಹುಲಿಗೆ ನಾನು ಕೂಡ ಒಂದು ಪ್ರಿಯವಾದೆ ಅಂತ ಹೇಳ್ತಾರೆ. ವಿತ್ ಎ ಕ್ರಾಫ್ಟಿ ಲುಕ್ ಇನ್ ಹಿಸ್ ಗ್ಲಿಟರಿಂಗ್ ಐಸ್ ಆ್ಯಂಡ್ ಹಿಸ್ ಬಾಡಿ ಕ್ರೌಚಿಂಗ್ ಹಿ ವುಡ್ ಕ್ರೀಪ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಮೀ. ಅದು ಒಂದು ಥರ ನೋಟದಲ್ಲಿ ಕ್ರಾಫ್ಟಿ ಲುಕ್ ಅಂದರೆ ಒಂದು ಹಳೆದು ತೂಗಿ ನೋಡ್ತಾ ಇತ್ತು ಅದರ ಹೊಳೆಯುವ ಕಣ್ಣುಗಳಿಂದ. ಆ್ಯಂಡ್ ಇಸ್ ಬಾಡಿ ಕ್ರೌಚಿಂಗ್, ಒಂದು ನೆಲಕ್ಕೆ ಮುದುರಿಕೊಂಡು ಕುಳಿತುಕೊಂಡು, ಕ್ರೌಚಿಂಗ್ ಅಂದರೆ ತನ್ನ ದೇಹವನ್ನು ನೆಲಕ್ಕೆ ಮುದುರಿ ಕುಳಿತುಕೊಂಡು, ಹಿ ವುಡ್ ಕ್ರೀಪ್ ಕ್ಲೋಸರ್, ತೆವಳುತ್ತಾ ಸಮೀಪ ಬರ್ತಾ ಇತ್ತು. ಆ್ಯಂಡ್ ಕ್ಲೋಸರ್ ಟು ಮೀ, ಇನ್ನೂ ಸಮೀಪ ಬರ್ತಾ ಇತ್ತು. ಸಡನ್ಲಿ ಮೇಕಿಂಗ್ ಎ ಡ್ಯಾಶ್ ಫಾರ್ ಮೈ ಫೀಟ್, ನನ್ನ ಪಾದಕ್ಕೆ ಇದ್ದಕ್ಕಿದ್ದಂಗೆ ಹಾಯ್ತಾ ಇತ್ತು. ರೋಲಿಂಗ್ ಓವರ್ ಆನ್ ಹಿಸ್ ಬ್ಯಾಕ್, ತನ್ನ ಬೆನ್ನಿನ ಮೇಲೆ ಅಲ್ಲೇ ಸುತ್ತು ಹೊಡಿತಾ ಇತ್ತು. ಆ್ಯಂಡ್ ಕಿಕ್ಕಿಂಗ್ ವಿತ್ ಡಿಲೈಟ್, ಒಂದು ಖುಷಿಯಿಂದ ಅದು ಕಿಕ್ ಅಂದರೆ ಜಿಗಿದಂತೆ ಮಾಡ್ತಾ ಇತ್ತು. ಆ್ಯಂಡ್ ಪ್ರಿಟೆಂಡಿಂಗ್ ಟು ಬೈಟ್ ಮೈ ಆ್ಯಂಕಲ್ಸ್, ನನ್ನ ಮುಂಗಾಲುಗಳನ್ನು ಅದು ಕಡಿಯುತ್ತದೇನೋ ಅನ್ನೋ ಹಾಗೆ ನಟಿಸ್ತಾ ಇತ್ತು ಅಂತ. ಹೀಗೆ ಆ ಟೈಮೋತಿ ತನ್ನ ಆಟವನ್ನು ಆಡ್ತಾ ಇತ್ತು. ಹಿ ವಾಸ್ ಬೈ ದಿಸ್ ಟೈಮ್ ದ ಸೈಜ್ ಆಫ್ ಎ ಫುಲ್ ಗ್ರೋನ್ ರಿಟ್ರೈವರ್. ಈ ಹೊತ್ತಿಗೆ ಆ ಟೈಮೋತಿ ದ ಹುಲಿಯ ಮರಿ ಒಂದು ಮಧ್ಯಮ ಗಾತ್ರದ ಸೈಜ್ ಆಫ್ ಎ ಫುಲ್ ಗ್ರೋನ್ ರಿಟ್ರೈವರ್, ಒಂದು ಮಧ್ಯಮ ಗಾತ್ರದ ಹುಲಿಯಾಗಿ. ಆ್ಯಂಡ್ ವೆನ್ ಐ ಟುಕ್ ಹಿಮ್ ಔಟ್ ಫಾರ್ ವಾಕ್ಸ್, ಯಾವಾಗ ನಾನು ಅದನ್ನು ವಾಕಿಂಗ್ಗೆ ಅಂದರೆ ನಡೆದಾಡೋದಕ್ಕೆ ಹೊರಗೆ ಕರ್ಕೊಂಡು ಹೋಗ್ತಿದ್ನಲ್ಲ ಆವಾಗ ಪೀಪಲ್ ಆನ್ ದ ರೋಡ್ ವುಡ್ ಗಿವ್ ಅಸ್ ಎ ವೈಡ್ ಬರ್ತ್. ಪೀಪಲ್ ಆನ್ ದ ರೋಡ್, ಆ ರಸ್ತೆಯಲ್ಲಿ ನಡೆಯುತ್ತಿದ್ದಂಥ ಜನ ಹೆದರಿ ಅದಕ್ಕೆ ದೊಡ್ಡ ದಾರಿಯನ್ನು ಬಿಡ್ತಾ ಇದ್ರು ಅಂತ. ಬರ್ತ್ ಅಂದರೆ ನೀವು ಕೇಳಬೇಕು, ರೈಲ್ವೆಯಲ್ಲಿ ಎಲ್ಲ ಸ್ಥಳ ಇರ್ತದೆ, ಆ ರೀತಿ ಈ ರೋಡ್ನಲ್ಲಿ ಈ ಹುಲಿ ಹೊರಟ್ರೆ ಜನರೆಲ್ಲ ಹೆದರಿ ಅದಕ್ಕೆ ಒಂದು ದೊಡ್ಡದಾದ ದಾರಿಯನ್ನು ಬಿಡ್ತಾ ಇದ್ರು ಅಂತ ಅರ್ಥ. ವೆನ್ ಈ ಪುಲ್ಡ್ ಹಾರ್ಡ್ ಆನ್ ಹಿಸ್ ಚೈನ್ ಐ ಹ್ಯಾಡ್ ಡಿಫಿಕಲ್ಟಿ ಇನ್ ಕೀಪಿಂಗ್ ಅಪ್ ವಿತ್ ಹಿಮ್. ಅದು ಜೋರಾಗಿ ಜಗ್ತಾ ಇತ್ತು, ಆ ಸಮಯದಲ್ಲಿ ನನಗೆ ತೊಂದರೆ ಆಗ್ತಾ ಇತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಐ ಹ್ಯಾಡ್ ಡಿಫಿಕಲ್ಟಿ ಇನ್ ಕೀಪಿಂಗ್ ವಿತ್ ಹಿಮ್. ಯಾಕಂದರೆ ಎಷ್ಟೇ ಆದರೂ ಅದು ಹುಲಿಯ ಮರಿ, ಅದು ತುಂಬ ಶಕ್ತಿಶಾಲಿಯಾಗಿರ್ತದೆ. ಅದು ಜಗ್ಗಿದರೆ ಇವರಿಗೆ ತೊಂದರೆ ಆಗ್ತಿತ್ತು ಅಂತ. ನೀವು ನೋಡಿರಬೇಕು, ಬಲವಾದ ನಾಯಿಗಳನ್ನು ಸಾಕಿರ್ತಾರೆ, ಅವನು ವಾಕಿಂಗ್ ಕರ್ಕೊಂಡು ಹೋದರೆ ಅವು ಆ ಒಡೆಯರನ್ನೇ ಜಗ್ಗುವ ಹಾಗೆ ತಮ್ಮ ಶಕ್ತಿಯನ್ನೆಲ್ಲ ಹಾಕಿ ಜಗ್ತವೆ. ಹಿಸ್ ಫೇವ್ರೆಟ್ ಪ್ಲೇಸ್ ಇನ್ ದ ಹೌಸ್ ವಾಸ್ ದ ಡ್ರಾಯಿಂಗ್ ರೂಮ್. ಈ ಹುಲಿಯ ಫೇವ್ರೆಟ್ ಪ್ಲೇಸ್, ಅತ್ಯಂತ ಪ್ರಿಯವಾದ ಜಾಗ ಅಂದರೆ ಮನೆಯಲ್ಲಿ ಡ್ರಾಯಿಂಗ್ ರೂಮ್. ಆ್ಯಂಡ್ ಹಿ ವುಡ್ ಮೇಕ್ ಹಿಮ್ಸೆಲ್ಫ್ ಕಂಫರ್ಟೇಬಲ್ ಆನ್ ದ ಲಾಂಗ್ ಸೋಫಾ. ದೊಡ್ಡ ಸೋಫಾದ ಮೇಲೆ ತುಂಬ ಸುಖವಾಗಿ ಇದು ಕುಳಿತುಕೊಳ್ತಾ ಇತ್ತು. ರಿಕ್ಲೈನಿಂಗ್ ದೇರ್ ವಿತ್ ಗ್ರೇಟ್ ಡಿಗ್ನಿಟಿ, ಅತ್ಯಂತ ಗಾಂಭೀರ್ಯದಿಂದ ಇದು ಆ ಲಾಂಗ್ ಸೋಫಾದ ಮೇಲೆ ಕುಳಿತುಕೊಳ್ತಾ ಇತ್ತು. ಸ್ನಾರ್ಲಿಂಗ್ ಅಟ್ ಎನಿಬಡಿ ಹೂ ಟ್ರೈ ಟು ಗೆಟ್ ಹಿಮ್ ಅಪ್, ಯಾರಾದರೂ ಅಲ್ಲಿಂದ ಅದನ್ನು ಎಬ್ಬಿಸ್ಲಿಕ್ಕೆ ಹೋದರೆ ಒಂದು ಗಂಟಲದಲ್ಲೇ ಸಿಟ್ಟಿನಿಂದ ಶಬ್ದವನ್ನು ಮಾಡ್ತಿತ್ತು. ಸ್ನಾರ್ಲಿಂಗ್ ಅಂದರೆ ಗಂಟಲಿನಲ್ಲೇ ಸಿಟ್ಟಿನಿಂದ ಗುರ್ಗುರ್ ಅಂತ ಶಬ್ದವನ್ನು ಇದು ಮಾಡ್ತಾ ಇತ್ತು. ಟೈಮೋತಿ ಹ್ಯಾಡ್ ಕ್ಲೀನ್ ಹ್ಯಾಬಿಟ್ಸ್ ಆ್ಯಂಡ್ ವುಡ್ ಸ್ಕ್ರಬ್ ಹಿಸ್ ಫೇಸ್ ವಿತ್ ಹಿಸ್ ಪಾಸ್ ಎಕ್ಸಾಕ್ಟ್ಲಿ ಲೈಕ್ ಎ ಕ್ಯಾಟ್. ನೀವು ಬೆಕ್ಕುಗಳನ್ನು ನೋಡಿರ್ಬೋದು, ಆವಾಗ ಅವು ತಮ್ಮ ಮುಂಗೈನಿಂದ ಪಂಜಿನಿಂದ ಅದಕ್ಕೆ ಉಗುಳು ಹಚ್ಚಿ ಮುಖವನ್ನು ಸ್ಕ್ರಬ್ ಮಾಡಿ ತೊಳಿತಾ ಇರ್ತವೆ. ಅದೇ ರೀತಿ ಟೈಮೋತಿ ಹ್ಯಾಡ್ ಕ್ಲೀನ್ ಹ್ಯಾಬಿಟ್ಸ್, ಅದರ ಹ್ಯಾಬಿಟ್ಸು ಕೂಡ ತುಂಬ ಕ್ಲೀನಾಗಿತ್ತು. ಅದು ತನ್ನ ಮುಖವನ್ನು ಆಗಾಗ ಸ್ಕ್ರಬ್ ಮಾಡ್ಕೋತಾ ಇತ್ತು, ಸ್ವಚ್ಛ ಮಾಡ್ಕೋತಾ ಇತ್ತು. ಹಿ ಸ್ಲೆಪ್ಟ್ ಎಟ್ ನೈಟ್ ಇನ್ ದ ಕುಕ್ಸ್ ಕ್ವಾರ್ಟರ್ಸ್, ರಾತ್ರಿ ಹೊತ್ತು ಆ ಅಡಿಗೆಯವನ ಕ್ವಾರ್ಟರ್ಸ್ನಲ್ಲಿ ಇದು ಮಲಗ್ತಾ ಇತ್ತು. ಆ್ಯಂಡ್ ವಾಸ್ ಆಲ್ವೇಸ್ ಡಿಲೈಟೆಡ್ ಎಟ್ ಬೀಯಿಂಗ್ ಲೆಟ್ ಔಟ್ ಬೈ ಹಿಮ್ ಇನ್ ದ ಮಾರ್ನಿಂಗ್, ಮತ್ತು ಮಾರ್ನಿಂಗ್ನಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ಹೊರಗೆ ಬಿಡುವುದರಲ್ಲಿ
ಇದಕ್ಕೆ ತುಂಬ ಒಂದು ಖುಷಿ ಆಗ್ತಾ ಇತ್ತು, ಡಿಲೈಟೆಡ್, ತುಂಬ ಖುಷಿ ಆಗ್ತಿತ್ತು. ಹೊರಗಡೆ ಅಡ್ಡಾಡಲಿಕ್ಕೆ ಮುಂಜಾನೆ ಬಿಟ್ಟರೆ ತುಂಬ ಖುಷಿ ಆಗ್ತಿತ್ತು. ಒನ್ ಆಫ್ ದೀಸ್ ಡೇಸ್ ಡಿಕ್ಲೇರ್ಡ್ ಗ್ರ್ಯಾಂಡ್ ಮದರ್ ಇನ್ ಹರ್ ಪ್ರೊಫೆಟಿಕ್ ಮ್ಯಾನರ್. ಇಂಥ ಒಂದು ದಿವಸಗಳಲ್ಲಿ ಏನಾಯಿತು ಅನ್ನುವುದನ್ನು ಒಂದು ಮುಂಚಿತವಾಗಿ ಅಜ್ಜಿ ಹೇಳ್ತಾಳೆ. ವಿ ಆರ್ ಗೋಯಿಂಗ್ ಟು ಫೈಂಡ್ ಟೈಮೋತಿ ಸಿಟ್ಟಿಂಗ್ ಆನ್ ಮಹಮೂದ್ಸ್ ಬೆಡ್. ಆ ಮಹಮೂದ್ ಎನ್ನುವ ಅಡಿಗೆಯವನ ಹಾಸಿಗೆ ಮೇಲೆ ಈ ಟೈಮೋತಿ ಕೂಡ್ತಾ ಇತ್ತು. ಆ್ಯಂಡ್ ನೋ ಸೈನ್ ಆಫ್ ದ ಕುಕ್ ಎಕ್ಸೆಪ್ಟ್ ಹಿಸ್ ಕ್ಲಾತ್ಸ್ ಆ್ಯಂಡ್ ಶೂಸ್. ಅಲ್ಲಿ ಮಹಮೂದ್ ಅಡಿಗೆಯವನ ಇರುವಿಕೆಯೇ ಕಾಣ್ತಾ ಇರಲಿಲ್ಲ, ಕೇವಲ ಅವನ ಬಟ್ಟೆ ಮತ್ತು ಅವನ ಶೂಸ್ ಮಾತ್ರ ಅಷ್ಟೇ ಕಾಣ್ತಾ ಇತ್ತು. ಆ ರೀತಿ ಈ ಹುಲಿ ಕುಳಿತುಕೊಳ್ತಾ ಇತ್ತು ಅಂತ. ಅಂದರೆ ಅಡುಗೆಯವನೇ ಇಲ್ವೇನೋ, ಕೇವಲ ಬಟ್ಟೆ ಮತ್ತು ಶೂಸ್ ಅಷ್ಟೇ ಉಳಿದಿದ್ದಾವೇನೋ ಅಂತ. ಅಂದರೆ ಸೂಚ್ಯವಾಗಿ ಏನೋ ಅವನ್ನ ಇದು ಹುಲಿ ತಿಂದುಬಿಡ್ತೋ ಏನೋ, ಯಾರೂ ಇಲ್ಲೇ ಏನೋ ಅಲ್ಲಿ ಅನ್ನೋ ಹಾಗೆ ಕಾಣ್ತಾ ಇತ್ತು ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಅಫ್ಕೋರ್ಸ್ ಇಟ್ ನೆವರ್ ಕೇಮ್ ಟು ದಟ್, ಬಟ್ ವೆನ್ ಟೈಮೋತಿ ವಾಸ್ ಅಬೌಟ್ 6 months ಓಲ್ಡ್ ಎ ಚೇಂಜ್ ಕೇಮ್ ಓವರ್ ಹಿಮ್. ಬಹುಶಃ ಇದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಬಟ್ ವೆನ್ ಟೈಮೋತಿ ವಾಸ್ ಅಬೌಟ್ 6 months ಓಲ್ಡ್, ಟೈಮೋತಿ ಯಾವಾಗ 6 ತಿಂಗಳ ವಯಸ್ಸಿನವನಾದ, ಎ ಚೇಂಜ್ ಕೇಮ್ ಓವರ್ ಹಿಮ್, ಅವನಲ್ಲಿ ಒಂದು ಬದಲಾವಣೆ ಕಂಡು ಬಂದಿತು. ಹಿ ಗ್ರೂ ಸ್ಟಿಡಿಲಿ ಲೆಸ್ ಫ್ರೆಂಡ್ಲಿ, ಅವನು ಬೆಳೆಯಲಿಕ್ಕೆ ತೊಡಗಿದ. ಸ್ಟಿಡಿಲಿ ಅಂದರೆ ಒಂದು ಗಾಂಭೀರ್ಯದಿಂದ ಬೆಳೆಯಲಿಕ್ಕೆ ತೊಡಗಿದ, ಆದರೆ ಹೆಚ್ಚು ಗೆಳೆತನವನ್ನು ಆತ ಬಿಟ್ಟ ಅಂತ. ಲೆಸ್ ಫ್ರೆಂಡ್ಲಿ, ಅಷ್ಟೊಂದು ಆತ ಹೊಂದಿಕೊಂಡಿರಲಿಲ್ಲ, ಅವನು ಹಾಗೆ ಬೆಳೀತಾ ಇದ್ದ. ವೆನ್ ಔಟ್ ಫಾರ್ ಎ ವಾಕ್ ವಿತ್ ಮೀ ಹಿ ವುಡ್ ಟ್ರೈ ಟು ಸ್ಟೀಲ್ ಅವೇ ಟು ಸ್ಟ್ಯಾಕ್ ಎ ಕ್ಯಾಟ್ ಆರ್ ಸಮ್ಒನ್ಸ್ ಪೆಟ್ ಪೆಕಿನೀಸ್. ಅವನನ್ನು ವಾಕಿಂಗ್ಗೆ, ಮುಂಜಾನೆ ನಡಿಗೆಗೆ ಅವನನ್ನು ಕರೆದುಕೊಂಡು ಹೋದರೆ ಆತ ಕದ್ದು ಯಾವುದಾದ್ರೂ ಸ್ಟ್ಯಾಕ್ ಎ ಕ್ಯಾಟ್, ನಿಶಬ್ದವಾಗಿ ಬೇಟೆ ಆಡುವ ಹಾಗೆ ಮಾಡ್ತಾ ಇದ್ದ. ಯಾರ್ದಾದ್ರೂ ಒಂದು ಮುದ್ದಿನ ಪೆಟ್ ಪೆಕಿನೀಸ್ ಅವು ಏನಾದರೂ ಅವನು ಬೇಟೆ ಮಾಡ್ತಾನೇನೋ ಅನ್ನೋ ಹಾಗೆ ಮಾಡ್ತಾ ಇದ್ದ ಅಂತ. ಸಮಟೈಮ್ಸ್ ಅಟ್ ನೈಟ್ ವಿ ವುಡ್ ಹಿಯರ್ ಫ್ರೆಂಚ್ ಕ್ಯಾಕ್ಲಿಂಗ್ ಫ್ರಮ್ ದ ಪೌಲ್ಟ್ರಿ ಹೌಸ್ ಆ್ಯಂಡ್ ಇನ್ ದ ಮಾರ್ನಿಂಗ್ ದೆರ್ ವುಡ್ ಬಿ ಫೆದರ್ಸ್ ಲೈಯಿಂಗ್ ಆಲ್ ಓವರ್ ದ ವರಾಂಡಾ. ನೋಡಿ, ಕೆಲವೊಮ್ಮೆ ಏನಾಗ್ತಿತ್ತಂದರೆ ರಾತ್ರಿ ಹೊತ್ತಿನಲ್ಲಿ ವಿ ವುಡ್ ಹಿಯರ್ ಫ್ರೆಂಚ್ ಕ್ಯಾಕ್ಲಿಂಗ್ ಅಂತಂದರೆ ಅತ್ಯಂತ ತೊಂದರೆಗೊಳಗಾಗಿ ಕೋಳಿ ಯಾವ ರೀತಿ ಕೇಕೆ ಆಗ್ತದೆ, ಧ್ವನಿ ಮಾಡ್ತಿದೆ, ಆ ರೀತಿ ಧ್ವನಿ ಆ ಪೌಲ್ಟ್ರಿ ಹೌಸ್, ಆ ಕೋಳಿಯ ಮನೆಯಿಂದ, ಕೋಳಿಯನ್ನು ಸಾಕಿರ್ತಾರಲ್ಲ ಆ ಮನೆಗೆ ಪೌಲ್ಟ್ರಿ ಅಂತೀವಿ, ಆ ಮನೆಯಿಂದ ಕೇಳಿ ಬರ್ತಾ ಇತ್ತು. ಮುಂಜಾನೆ ಎದ್ದು ನೋಡಿದರೆ ದೇರ್ ವುಡ್ ಬಿ ಫೆದರ್ಸ್ ಲೈಯಿಂಗ್ ಆಲ್ ಓವರ್ ದ ವರಾಂಡದ ತುಂಬ ಪುಕ್ಕಗಳು ಬಿದ್ದಿರ್ತಿದ್ವು ಅಂತ. ಅಂದರೆ ರಾತ್ರಿ ಕದ್ದು ಕೋಳಿಯನ್ನು ಈ ಹುಲಿ ತಿಂತಾ ಇತ್ತು ಅಂತ ಸೂಚ್ಯವಾಗಿ ಇಲ್ಲಿ ಲೇಖಕರು ಹೇಳಿದ್ದಾರೆ. ಟೈಮೋತಿ ಹ್ಯಾಡ್ ಟು ಬಿ ಚೈನ್ಡ್ ಅಪ್ ಮೋರ್ ಆಫನ್. ಇದರಿಂದಾಗಿ ಟೈಮೋತಿಗೆ ಹೆಚ್ಚು ಅದನ್ನು ಕಟ್ಟಿ ಹಾಕಬೇಕಾಗ್ತಾ ಇತ್ತು. ಆ್ಯಂಡ್ ಫೈನಲಿ ವೆನ್ ಹಿ ಬಿಗ್ಯಾನ್ ಟು ಸ್ಟ್ಯಾಕ್ ಮಹಮೂದ್ ಅಬೌಟ್ ದ ಹೌಸ್ ವಿತ್ ವಾಟ್ ಲುಕ್ಡ್ ಲೈಕ್ ವಿಲನಿಯಸ್ ಇಂಟೆಂಟ್. ಕೊನೆಗೆ ಏನನ್ಸ್ತಂದರೆ ಈ ಮಹಮೂದ್ ಅಡಿಗೆಯವನನ್ನು ಇದು ಒಂದು ಸ್ಟಾಕ್ ಅಂತಂದರೆ ನಿಶಬ್ದವಾಗಿ ಬೇಟೆ ಆಡುವ ಹಾಗೆ ಕುಳಿತುಕೊಳ್ಳೋದು ನೋಡಿ ಇದು ಒಂಥರ ಖಳನಾಯಕನ ಹಾಗೆ, ವಿಲಿನಿಯಸ್ ಇಂಟೆಂಟ್ ಅಂದರೆ ಒಂದು ಖಳನಾಯಕನ ಗತ್ತಿನಲ್ಲಿ ಕೂಡುವುದನ್ನು ನೋಡಿ ಗ್ರ್ಯಾಂಡ್ ಫಾದರ್ ಡಿಸೈಡೆಡ್ ಇಟ್ ವಾಸ್ ಟೈಮ್ ಟು ಟ್ರಾನ್ಸ್ಫರ್ ಹಿಮ್ ಟು ಎ ಜೂ. ನಂತರ ಅಜ್ಜನಿಗೆ ಅನಿಸಿತು ಇದು ಈಗ ಸಮಯ ಬಂತು, ಇದನ್ನು ಜೂಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು ಅಂತ, ಜೂಗೆ ವರ್ಗಾಯಿಸಬೇಕು, ಇದು ಏನೋ ಸ್ವಲ್ಪ ಅಪಾಯಕಾರಿಯಾಗಿ ಕಾಣ್ತಾ ಇದೆ, ಎಲ್ಲರನ್ನೂ ಬೇಟೆ ಆಡುವ ಹಾಗೆ ಇದು ಕುಳಿತುಕೊಳ್ತಾ ಇದೆ ಅಂತ ಅಜ್ಜನಿಗೆ ಅನಿಸ್ತು. ದ ನಿಯರೆಸ್ಟ್ ಜೂ ವಾಸ್ ಅಟ್ ಲಕ್ನೋ 200 miles ಅವೇ. ಅತ್ಯಂತ ಸಮೀಪದ ಪ್ರಾಣಿ ಸಂಗ್ರಹಾಲಯ ಜೂ ಇರುವುದು ಲಕ್ನೋದಲ್ಲಿ, ಅದು ಕೂಡ 200 ಮೈಲು ದೂರ. ರಿಸರ್ವಿಂಗ್ ಎ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಟೈಮೋತಿ, ನೋ ಒನ್ ವುಡ್ ಶೇರ್ ಎ ಕಂಪಾರ್ಟ್ಮೆಂಟ್ ವಿತ್ ದೆಮ್. ನೋಡಿ, ಇದ್ರ ಸಲುವಾಗಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟನ್ನು ರಿಸರ್ವ್ ಮಾಡಿದರು. ಯಾಕಂದರೆ ಟೈಮೋತಿಯನ್ನು ಯಾರ ಜೊತೆಗೂ ಒಂದು ಶೇರ್ ಮಾಡಿಕೊಂಡು ಕಂಪಾರ್ಟ್ಮೆಂಟ್ನಲ್ಲಿ ಹೋಗುವ ಹಾಗಿರಲಿಲ್ಲ. ಅಂದರೆ ಹುಲಿಯನ್ನು ನೋಡಿ ಜನ ಭಯಭೀತರಾಗ್ತಾ ಇದ್ರು. ಗ್ರ್ಯಾಂಡ್ ಫಾದರ್ ಟುಕ್ ಹಿಮ್ ಟು ಲಕ್ನೋ ವೇರ್ ದ ಜೂ ಅಥಾರಿಟೀಸ್ ವೇರ್ ಓನ್ಲಿ ಟು ಗ್ಲಾಡ್ ಟು ರಿಸೀವ್ ಆಸ್ ಎ ಗಿಫ್ಟ್ ಎ ವೆಲ್ ಫೆಡ್ ಆ್ಯಂಡ್ ಫೇರ್ಲಿ ಸಿವಿಲೈಸ್ಡ್ ಟೈಗರ್. ಅಲ್ಲಿ ಈ ಅಜ್ಜ ಲಕ್ನೋಗೆ ಈ ಟೈಮೋತಿಯನ್ನು ತೆಗೆದುಕೊಂಡು ಹೋದಾಗ ಆ ಪ್ರಾಣಿ ಸಂಗ್ರಹಾಲಯದ ಅಥಾರಿಟೀಸ್, ಅಧಿಕಾರಿಗಳು ತುಂಬ ಖುಷಿಯಿಂದ ಇವರನ್ನು ಬರಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದರು. ಯಾಕಂದರೆ ಅವ್ರಿಗೆ ಒಂದು ಸಿವಿಲೈಸ್ಡ್, ಎಷ್ಟೆಂದರೂ ಮನೆಯಲ್ಲಿ ಸಾಕಿದಂಥ ಹುಲಿ ಇದು, ಆದ ಕಾರಣ ತುಂಬ ಚೆನ್ನಾಗಿ ತಿನ್ನಿಸಿದ, ವೆಲ್ ಫೆಡ್ ಆ್ಯಂಡ್ ಫೇರ್ಲಿ ಸಿವಿಲೈಸ್ಡ್, ಸಾಕಷ್ಟು ನಾಗರಿಕವಾದಂಥ ಈ ಹುಲಿಯನ್ನು ನಮಗೆ
ಒಂದು ಕಾಣಿಕೆಯಾಗಿ ಬರ್ತಾ ಇದೆ ಅಂತ ಅವರು ಖುಷಿಯಿಂದ ಇದನ್ನು ಬರಮಾಡಿಕೊಳ್ಳಿಕ್ಕೆ ರೆಡಿಯಾಗಿದ್ದರು, ಸಿದ್ಧವಾಗಿದ್ದರು. ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.